ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ಬಹಳಷ್ಟು ಹೆಣ್ಮಕ್ಕಳಿಗೆ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಕೇಳ್ತೀವಿ, ತುಂಬ ಜನ ಹೆಣ್ಮಕ್ಳು ಹೇಳ್ತಾರೆ ನನ್ನ ಮೆನ್ಸ್ಟ್ರುಯೇಷನ್ ಸೈಕಲ್ ಇರ್ರೆಗ್ಯುಲರಿಟೀಸ್ ಇದೆ ಅಂತ. ಸಾಮಾನ್ಯವಾಗಿ ನಾವು ಕೇಳೋದಿಲ್ಲ, ನಮಗೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ, ಸರಿಯಾಗಿ ಹಾರ್ಮೋನ್ಸ್ ಇಲ್ಲ, ಹಾಗಾಗಿ ನಮಗೆ ಈ ರೀತಿ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಹಾಗಾದರೆ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ ಆಗೋದಕ್ಕೆ ಕಾರಣ ಏನು, ಜೊತೆಗೆ ಅದಕ್ಕಿರುವಂತಹ ಟ್ರೀಟ್ಮೆಂಟ್ಸ್ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಅನು ಕಟೂರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಮ್ಯಾಮ್, ನಾವು ಈ ಹೆಲ್ತ್ ಸೆಂಟರಲ್ಲಿ ಲಾಸ್ಟ್ 1 ಮಂತಿಂದ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಬೇಕಾದ್ರೆ ತುಂಬ ಕಾಲ್ಸ್ ಬರ್ತಾ ಇದ್ದಾರೆ ಹೆಣ್ಮಕ್ಳು. ಇಲ್ಲ, ನಮಗೆ ಮೆನ್ಸ್ಟ್ರುಯೇಷನ್ ಸೈಕಲ್ ಸರಿ ಆಗ್ತಿಲ್ಲ, ನಮಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಅಂತ. ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಇರೆಗ್ಯುಲರ್ ಪೀರಿಯಡ್ಸ್ ಬಗ್ಗೆ ನಾವು ತುಂಬ ಕೇಳ್ತೀವಿ, ತುಂಬ ಜನ ಹೆಣ್ಮಕ್ಳು ಹೇಳ್ತಾರೆ. ಯಾಕಿಷ್ಟು ಹೆಚ್ಚಾಗಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ? ಫಸ್ಟ್ ಆಫ್ ಆಲ್, ನಾರ್ಮಲ್ ಸೈಕಲ್, ಈ ಋತುಚಕ್ರ ಸರಿಯಾಗಿ ಆಗೋದು ವಿಧಾನ ಹೇಗೆ, ರೀತಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಋತುಚಕ್ರ ಪ್ರತಿಯೊಂದು ಹೆಣ್ಣಿಗೂ ಮೈನೆರ್ತ್ ನಂತರ ಮೆನಾರ್ಕೆ ಆದಮೇಲೆ ಪ್ರತಿ ತಿಂಗಳು ಆಗೋವಂಥದ್ದು. ಸೊ ನಾರ್ಮಲ್ ಅನ್ನೋದು ಯಾವುದು ಅಂತಂದರೆ ಸಾಮಾನ್ಯವಾಗಿ ಪ್ರತಿ 21ರಿಂದ 35 ದಿವಸವರೆಗೂ ಆಗೋವಂಥದ್ದು ಒಂದು ಸಾಮಾನ್ಯವಾದ ಅಥವಾ ನಾರ್ಮಲ್ ಋತುಚಕ್ರ. ಇದಕ್ಕೆ ಬಿಟ್ಟು ಬೇರೆ ಏನಾದರೂ ಯಾವ ಬೇಕಾದರೂ ಆಗ್ಬೋದು, ಅದಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತಲ್ಲ, ಅದಕ್ಕೆ ನಾವು ಇರ್ರೆಗ್ಯುಲಾರಿಟೀಸ್ ಅಂತ ಹೇಳ್ತೀವಿ. ಅದಕ್ಕೆ ಹಲವಾರು ಕಾರಣಗಳು ಸಹ ಇದೆ. ಇನ್ನು ಯೂಶ್ವಲಿ ಏನಾಗುತ್ತೆ, ಹೆಣ್ಮಕ್ಳಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಆದಾಗ ಎಲ್ಲರೂ ಹೇಳೋದು ಒಂದೇ ವಿಚಾರ, ಇಲ್ಲ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತದೆ, ಹಾಗಾಗಿ ನನಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತದೆ ಅಂತ ಡಾಕ್ಟರ್ ಹತ್ರ ಹೋಗೋದು ಅಥವಾ ಕನ್ಸಲ್ಟ್ ಮಾಡೋದು ತುಂಬ ಜನ ಹೆಣ್ಮಕ್ಳು ಮಾಡೋದೇ ಇಲ್ಲ. ಸೊ ಅದಕ್ಕೆ ಏನು ಹೇಳ್ತೀರಾ ಡಾಕ್ಟರ್? ಸೊ ಈ ಇರ್ರೆಗ್ಯುಲಾರಿಟೀಸ್ ಅಂತ ಅಂದ್ಕೊಂಡಾಗ ನಾವು ಅದಕ್ಕೆ ನಾನಾ ಕಾರಣಗಳಿರುತ್ತೆ. ಈಗ ನೀವು ಹೇಳ್ದಂಗೆ ನನಗೆ ಸರಿಯಾಗಿ ಮುಟ್ಟಾಗ್ತಾ ಇಲ್ಲ, ನಾನು ಡಾಕ್ಟ್ರ್ ಹತ್ರ ಯಾವಾಗ ಹೋಗಬೇಕು, ಹೋಗಲೇಬೇಕಾ, ಅಥವಾ ಅದಕ್ಕೇನಾದ್ರು ಪರಿಹಾರ ಇದೆ ಅಂತ. ಸೊ ಅದನ್ನು ನಾನು ಹೇಳಬೇಕಾದ್ರೆ ಫಸ್ಟ್ ಇರ್ರೆಗ್ಯುಲಾರಿಟೀಸ್ ಋತುಚಕ್ರ ಅಥವಾ ಮೆನ್ಸಸ್ಸಲ್ಲಿ ಹೇಳಬೇಕು ಅಂತಂದರೆ, ನಾನು ಹಿಂದೆ ಹೇಳ್ದಂಗೆ 21ರಿಂದ 35 ದಿವಸದಾಗೆ ಆಗುವಂಥದ್ದು ಒಂದು ಸಾಮಾನ್ಯವಾದ ಋತುಸ್ರಾವ, ಅದು ಸಾಮಾನ್ಯವಾದ ಋತುಚಕ್ರ. ಇದಕ್ಕೆ ಬಿಟ್ಟು ಅಂತಂದರೆ ಒಂದು ಬೇಗ ಆಗ್ಬೋದು ಅಥವಾ ಲೇಟಾಗಿ ಆಗೋದು. ಬೇಗ ಆಗೋದು ಲೇಟಾಗಿ ಆಗೋದು ಅಂದರೆ 21 ದಿವಸಕ್ಕೆ ಮುಂಚೆ ಆಗೋದಕ್ಕೆ ಬೇಗ ಆಗೋದು ಅಂತೀವಿ, 35 ದಿವಸ ದಾಟಿದ ಮೇಲೆ ಆಗೋಂಥಗೆ ಲೇಟಾಗಿ ಆಗೋದು ಅಂತೀವಿ, ಡಿಲೇಡ್ ಪೀರಿಯಡ್ಸ್ ಅಂತೀವಿ. ಅಥವಾ ಆದಾಗಲೇ ತುಂಬ ದಿವಸ ರಕ್ತಸ್ರಾವ ಆಗೋದು. ಮತ್ತು ಇದಕ್ಕೆ ಸಾಮಾನ್ಯವಾಗಿ ಎಷ್ಟು ದಿವಸ ಆಗಬೇಕು, 4-5 ತಪ್ಪಿದರೆ 6 ಅಥವಾ ದಿವಸದ ತನಕ ಋತುಸ್ರಾವ ಆಗೋದನ್ನು ನಾವು ನಾರ್ಮಲ್ ಅಂತ ಹೇಳ್ತೀವಿ. ಸೊ ಅದಕ್ಕೂ ಹೆಚ್ಚು ದಿನ ಆಗೋದು 8-10 ದಿವಸ. ಎಷ್ಟೋ ಸಲ ಹೆಣ್ಮಕ್ಳು ನಂಗೆ 8-10 ದಿವಸ ಆದರೂ ರಕ್ತಸ್ರಾವ ಆಗ್ತಾನೇ ಇರ್ತದೆ ಅಂತ. ಇನ್ನು ಕೆಲವ್ರು ಹೇಳ್ತಾರೆ, ನಂಗೆ ಮುಟ್ಟು ಸ್ಟಾರ್ಟ್ ಆಗುವಾಗ ಒಂದು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಬರೀ ಒಂಚೂರು ಕಸರು ಥರ ಹೋಗುತ್ತೆ, ಬ್ರೌನಿಸ್ ಡಿಸ್ಚಾರ್ಜ್ ಆಗಿರುತ್ತೆ, ಅದಾದಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಇನ್ನು ಕೆಲವರು ನಂಗೆ ಮಾತ್ರೆ ತೊಗೊಂಡ್ರೆ ಅಷ್ಟೇ ಆಗುತ್ತೆ ಮೇಡಮ್ ಪೀರಿಯಡ್ಸು, ಮಾತ್ರೆ ತೊಗೊಳ್ಳಿಲ್ಲ ಅಂದರೆ ಆಗೋದೇ ಇಲ್ಲ ಅಂತಾರೆ. ಇನ್ನು ಕೆಲವರು ತುಂಬಾ ಬ್ಲೀಡಿಂಗ್ ಆಗುತ್ತೆ, ನಾನು ಮಾತ್ರೆ ತೊಗೊಳ್ಳೋ ತನಕ ಬ್ಲೀಡಿಂಗೇ ನಿಲ್ಲಲ್ಲ ಅಂತಾರೆ. ಅದು ಒಂದು ರೀತಿಯ ಒಂದು ಇರ್ರೆಗ್ಯುಲಾರಿಟಿ. ಇನ್ನೊಂದು ಆಗೋದೇ ಇಲ್ಲ, ಮುಟ್ಟೆ ಆಗ್ತಾ ಇಲ್ಲ, 2 ತಿಂಗಳು, 3 ತಿಂಗಳು, 4 ತಿಂಗಳಾದರೂ ಮುಟ್ಟೆ ಆಗೋದಿಲ್ಲ, ಯಾವಾಗೋ ಆಗುತ್ತೆ, ಆದ್ರೂ ತುಂಬ ಕಡಿಮೆ ಆಗುತ್ತೆ ಅಂತ ಅನ್ನೋದು ಇರುತ್ತೆ. ಅಥವಾ ಹೊಟ್ಟೆ ನೋವು, ತುಂಬ ಹೊಟ್ಟೆ ನೋವು ಬರೋದು, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರುತ್ತೆ ಋತುಚಕ್ರ ಹೊರಗಡೆ ಆದಾಗ. ಅಥವಾ ಹೊರಗಡೆ ಆದಾಗ ನನಗೆ ಬ್ಲೀಡಿಂಗ್ 3 ದಿವಸ ಆಗುತ್ತೆ, ಆದರೆ 3 ದಿವಸ ಸಿಕ್ಕಾಪಟ್ಟೆ ಆಗುತ್ತೆ, ಕರ್ಣೆ ಹೋಗುತ್ತೆ, ಗಡ್ಡೆ ಬೀಳುತ್ತೆ, ತುಂಬ ಹೊಟ್ಟೆ ನೋವು ಆಗುತ್ತೆ, ಆ 3 ದಿವಸ ನರಕ ಅನುಭವಿಸ್ಬಿಡ್ತೀವಿ, ತುಂಬ ನೋವಾಗುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೂ ಹಲವಾರು ಕಾರಣಗಳಿದೆ. ಕಾರಣಗಳು ಹೇಳಬೇಕು ಅಂತಂದರೆ, ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಸ್ಟ್ರೆಸ್ ಇರ್ಬೋದು, ಅಥವಾ ಅವರು ಬೇರೆ ವಿಷಯಕ್ಕೆ ಅಥವಾ ಬೇರೆ ಮೆಡಿಕಲ್ ಪ್ರಾಬ್ಲಮಿಂದ ತೊಗೊಳ್ತಾ ಇರೋ ಔಷಧಿಯಿಂದ ಇರ್ಬೋದು, ಅಥವಾ ತುಂಬ ನಾನು ಸಣ್ಣ ಇರಬೇಕು ಅಂತ ಒಂದು ಮನಸ್ಸಲ್ಲಿರುತ್ತೆ, ಆವಾಗ ತುಂಬ ಎಕ್ಸಸೈಸ್, ಅತಿ ಅವಶ್ಯಕವಾಗಿರುವಂತಹ ವ್ಯಾಯಾಮ ಮಾಡೋದ್ರಿಂದನೂ, ತುಂಬ ಬೇಗ ಸಣ್ಣ ಆಗೋದ್ರಿಂದನೂ, ಅಥವಾ ತುಂಬ ಬೇಗ ದಪ್ಪ ಆಗೋದ್ರಿಂದನೂ, ಇವೆಲ್ಲನೂ ಒಂದು ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ಕಾರಣ ಆಗುತ್ತೆ. ಆ ಹಾರ್ಮೋನ್ ಇಂಬ್ಯಾಲೆನ್ಸ್, ಸ್ಪೆಷಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್, ಇವೆರಡು ಹಾರ್ಮೋನ್ ಏರ್ಪೇರ್ ಆದಾಗ ಋತುಚಕ್ರದಲ್ಲಿ ಅದು ಕಂಡುಬರುತ್ತೆ. ಇದು ನೀವಾಗಲೇ ಹೇಳಿದ್ರಿ, ಅಂದರೆ ಟ್ಯಾಬ್ಲೆಟ್ ತೊಗೊಂಡ್ರೆ ಮಾತ್ರ ನನಗೆ ಮೆನ್ಸ್ಟ್ರುಯೇಷನ್ ಸೈಕಲ್ ಆಗುತ್ತೆ, ಮೆನ್ಸ್ಟ್ರುಯಲ್ ಸೈಕಲ್ ಆಗುತ್ತೆ, ಅಥವಾ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಮಾತ್ರ ನಿಲ್ಲತ್ತೆ ಅಂತ. ಇಸ್ ಇಟ್ ಸೇಫ್ ಆ ರೀತಿ ಟ್ಯಾಬ್ಲೆಟ್ ತೊಗೊಂಡು ಪೀರಿಯಡ್ಸ್ ಮಾಡ್ಕೊಳ್ಳೋದು? ಇಸ್ ಇಟ್ ಸೇಫ್? ಸಾಮಾನ್ಯ ಇದೆಲ್ಲ ಕಾಣಿಸ್ಕೊಳ್ಳೋದು ಹಾರ್ಮೋನ್ ಇಂಬ್ಯಾಲೆನ್ಸಿಂದಾನೇ. ಫಸ್ಟ್ ಮೇನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಮನಾಗಿ ನೋಡೋ ಅಂಥದ್ದು PCOD, ಪಾಲಿಸಿಸ್ಟಿಕ್
ಓವರೀಸ್ ಅಂತ ಇರುತ್ತೆ, ಅದರಲ್ಲಿ ತುಂಬಾ ಹಾರ್ಮೋನ್ ಏರ್ಪೇರ್ ಆಗುತ್ತೆ, ಅವರಲ್ಲಿ ನೋಡ್ತೀವಿ. ಇನ್ನೊಂದು ಋತುಚಕ್ರ ಶುರು ಆದಾಗ ಮೆನಾರ್ಕೆ ಆಗುತ್ತಲ್ಲ, ಮೆನಾರ್ಕೆ ಆದ ತಕ್ಷಣ ತುಂಬ ಸಾಮಾನ್ಯವಾಗಿ ಈ ಏರ್ಪೇರ್ ಕಾಣಿಸ್ಕೊಳ್ಳುತ್ತೆ. ಅದು ಸಾಮಾನ್ಯವಾಗಿ ನಾರ್ಮಲ್ ಅಂತ ಹೇಳ್ಬೋದು. ಯಾಕಂದರೆ ಋತುಚಕ್ರ ಶುರು ಆದಾಗ ಮೈನರ್ತದಾಗ ಮೆನಾರ್ಕೆ ಸ್ಟಾರ್ಟ್ ಆದಾಗ ಅದು ಆಗುತ್ತೆ. ಒಂದು ಕೆಲವು ತಿಂಗಳಾಗ್ಬೋದು, ಅಥವಾ 1 ವರ್ಷ ಆಗ್ಬೋದು, ಅಥವಾ 1-2 ವರ್ಷ ಆಗ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನಾವು ಭಯಪಟ್ಕೊಂಡು ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಬಟ್ PCODನಲ್ಲಿ ಆಗೋದು ಪ್ಲಸ್ ಪೆರಿಮೆನೋಪಾಸ್, ಇನ್ನೇನು 1 ತಿಂಗಳು 2 ತಿಂಗಳು ಅಥವಾ 3 ತಿಂಗಳಿಗೆ ಮುಟ್ಟು ನಿಲ್ಲೋ ಸಂಭವ ಇರುತ್ತೆ ಅನ್ನೋ ಸಂದರ್ಭದಲ್ಲಿ ಈ ಥರ ಆಗುತ್ತೆ. ಸೊ ಈ ಥರ ಸಂದರ್ಭದಲ್ಲಿ ಮುಟ್ಟು ಆಗೋದಕ್ಕೂ ಟ್ಯಾಬ್ಲೆಟ್ ತೊಗೊಳ್ಳೋದು, ಮುಟ್ಟು ನಿಲ್ಲೋದಕ್ಕೂ ಅಥವಾ ತುಂಬ ರಕ್ತಸ್ರಾವ ಆದಾಗ ಅದಕ್ಕೆ ಹಾರ್ಮೋನ್ಸ್ ಟ್ಯಾಬ್ಲೆಟ್ ತೊಗೊಂಡು ನಿಲ್ಲಿಸೋದು ನಾರ್ಮಲ್ ಆ್ಯಂಡ್ ಸೇಫ್ ಸಹ ನೀವು ಕೇಳ್ದಂಗೆ. ಯಾಕಂತಂದರೆ ಯಾಕೆ ಸೇಫ್ ಅಂತ ಹೇಳ್ತೀನಿ, ನಾವು ಔಷಧಿ ತೊಗೊಳ್ದೇ ಇದ್ದರೆ ಸುಮ್ಮನೆ ರಕ್ತಸ್ರಾವ ಆಗ್ತಾ ಇರುತ್ತೆ. ಆ ರಕ್ತಸ್ರಾವ ಆಗೋದ್ರಿಂದ ಆ ಹೆಂಗಸಿಗೆ ತುಂಬ ಸುಸ್ತಾಗುತ್ತೆ, ಆಮೇಲೆ ಅನೆಮಿಕ್ ಆಗಿಬಿಡ್ತಾಳೆ. ಅಷ್ಟೊಂದು ರಕ್ತ ಮೈಯಲ್ಲಿ ಕಳ್ಕೊಂಡಾದಾಗ ಅನಿಮಿಕ್ ಆಗ್ತಾಳೆ. ಅನಿಮಿಕ್ಕಿಂದ ಆಗುವಂಥ ಬೇರೆ ತೊಂದರೆಗಳು ಬರೋ ಸಂಭವ ಇರುತ್ತೆ. ನಾವು ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಯಾವಾಗ ಕನ್ಸಿಡರ್ ಮಾಡಬೇಕು? ಇವಾಗ 1 ಮಂತ್ ಮಾತ್ರ ಡಿಲೇ ಆಗಿರುತ್ತೆ ಅಥವಾ 2 ಮಂತ್ಸ್ ಮಾತ್ರ ಡಿಲೇ ಆಗಿರುತ್ತೆ, ಅದನ್ನು ಕೂಡ ನಾವು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕನ್ಸಿಡರ್ ಮಾಡಬೇಕಾ? ಯಾವ ಟೈಮಲ್ಲಿ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ಅಥವಾ 1 ಮಂತ್ ಲೇಟ್ ಆಯಿತು ಅಂದ ತಕ್ಷಣ ಪ್ಯಾನಿಕ್ ಆಗಿ ಡಾಕ್ಟರ್ ಹತ್ರ ಹೋಗೋ ನೆಸೆಸಿಟಿ ಇದೆಯಾ? ಇಲ್ಲ, ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಯಾವಾಗ ಹೋಗಬೇಕು ಅಂತಂದರೆ ಈ ಥರ ಈ ಇರೆಗ್ಯುಲರ್ ಮೆನ್ಸ್ಟ್ರಲಿಟೀಸ್, ಒಂದು ಕಡಿಮೆ ರಕ್ತಸ್ರಾವ ಆಗೋದು ಅಥವಾ ಜಾಸ್ತಿ ರಕ್ತಸ್ರಾವ ಆಗೋದು ಅಥವಾ ಸಿಕ್ಕಾಪಟ್ಟೆ ಹೊಟ್ಟೆನೇ ಬರೋದು, ಬ್ಲೀಡಿಂಗ್ ಆಗೋದೇ ಕರ್ಣಿ ಥರ ಆಗೋದು, ಗಡ್ಡೆ ಥರ ಆಗೋದು, ಅದು ಒಂದೇ ಸಲ ಆಯಿತು ಅಂತಂದರೆ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ಥರ ಸಾಮಾನ್ಯವಾಗಿ 1-2 ಸಲ 3 ಸಲ ಆಯಿತು, ಅದು ನಿಮ್ಮ ನಿತ್ಯ ಜೀವನದಲ್ಲಿ ಅದಕ್ಕೆ ಏರ್ಪೇರ್ ಕಾಣಿಸ್ಕೊತಾ ಇದೆ, ಇಟ್ ಈಸ್ ಡಿಸ್ಟರ್ಬಿಂಗ್ ಯುವರ್ ಡೈಲಿ ರೊಟೀನ್. ಕೆಲಸಕ್ಕೆ ಹೋಗೋರು ಇರ್ತೀರಾ ಅಥವಾ ಮನೆಯಲ್ಲೇ ಅಡುಗೆ ಕೆಲಸ ಮಾಡಿಕೊಂಡು ಮನೆ ನೋಡ್ಕೊಂಡಿರೋರಿಗೆ ಈ ಥರ ತುಂಬ ಹೆಚ್ಚು ಕಡಿಮೆ ಈ ಫಸ್ಟ್ ಲಕ್ಷಣ ಏನು ಅಂತಂದರೆ ಈ ಋತುಸ್ರಾವ ಏರ್ಪೇರ್ ಆದಾಗ ಪ್ರತಿಯೊಂದು ಹೆಂಗಸಿಗೂ ಮೆಂಟಲಿ ಶಿ ಗೆಟ್ಸ್ ಡಿಸ್ಟರ್ಬ್. ಅವಳಿಗೆ ಮಾನಸಿಕವಾಗಿ ತುಂಬ ಒತ್ತಡ ಪಡಲಾಗುತ್ತೆ, ಅವಳಿಗೆ ಅದು ತೊಂದರೆ ಆಗುತ್ತೆ. ನಿತ್ಯ ಜೀವನ ಅವಳಿಗೆ ನಡೆಸೋದು ಕಷ್ಟ ಆದಾಗ ಅಥವಾ 2-3 ಸಲ ಈ ಥರ ಋತುಚಕ್ರ ಏರ್ಪೇರ್ ಆದಾಗ ಆವಾಗ ನೀವು ಡಾಕ್ಟರ್ಸ್ ಹತ್ರ ಹೋಗಬೇಕಾಗುತ್ತೆ. ಡಾಕ್ಟರ್ಸ್ ಹತ್ರ ಹೋದಾಗ ಅದು ತಪಾಸಣೆ ಮಾಡ್ತಾರೆ, ಕಾರಣ ಏನು ಈ ಥರ ಏರ್ಪೇರ್ ಆಗೋದಕ್ಕೆ ಋತುಚಕ್ರ, ಅದಕ್ಕೆ ಅನುಗುಣವಾಗಿ ಸಲಹೆ ಮತ್ತು ಔಷಧಿ ಕೊಡಲಾಗುತ್ತೆ. ಈ ಇರ್ರೆಗ್ಯುಲರ್ ಮೆನ್ಸ್ಟ್ರುವಲ್ ಸೈಕಲ್ ಹೆಣ್ಮಕ್ಳ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು, ಅದರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗಬಹುದು? ಜಸ್ಟ್ ಹೇಳ್ದಂಗೆ ತುಂಬ ರಕ್ತಸ್ರಾವ ಆದಾಗ ಅವ್ರಿಗೆ ಅನಿಮಿಯಾ ಆಗುತ್ತೆ. ಇನ್ನೊಂದು ಸ್ಟ್ರೆಸ್ಸಿಂದ ಅವ್ರಿಗೆ ಮಾನಸಿಕ ಒತ್ತಡದಿಂದ ಅವರ ನಿತ್ಯ ಜೀವನನೇ ಅದು ಡಿಸ್ಟರ್ಬ್ ಆದಾಗ ಅದು ಒಂದು ಅವ್ರ ಮಾನಸಿಕ ಒತ್ತಡಕ್ಕೆ ಒಳಪಡಾಗುತ್ತೆ. ಮತ್ತು ತುಂಬ ರಕ್ತಸ್ರಾವ ಆದಾಗ ಅವರು ಕೆಲಸಕ್ಕೆ ಹೋಗದೇ ಇದ್ದಾಗ ಆಫೀಸಲ್ಲಿನೂ ಅವ್ರಿಗೆ ಆಫೀಸಿಂದ ಸ್ಟ್ರೆಸ್ ಆಗ್ಬೋದು, ಅಥವಾ ನಿತ್ಯ ಜೀವನ ನಡೆಸೋದೇ ಅವ್ರಿಗೆ ತುಂಬ ತೊಂದರೆ ಆದಾಗ ಅದರಿಂದ ಅವ್ರಿಗೆ ತುಂಬ ಕಷ್ಟಪಡಬೇಕಾಗುತ್ತೆ. ಇನ್ನು ಹೆಲ್ತ್ ಪ್ರಾಬ್ಲಮ್ಸ್ ಹೇಳಬೇಕು ಅಂತಂದರೆ ಬಗ್ಗೆ ಮಾತನಾಡ್ತೀನಿ. ದೀಪಿಕಾ ಅಂತ ಯಲಹಂಕದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದೀಪಿಕಾ. ನಮಸ್ತೆ ಮೇಡಮ್. ನಮಸ್ತೆ ದೀಪಿಕಾ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಇದು ನನಗೆ ಪೀರಿಯಡ್ ಆದಾಗ ತುಂಬಾ ಕೈಕಾಲು ನಡ್ಕ ಬರುತ್ತೆ, ಮತ್ತೆ ಸುಸ್ತಾಗುತ್ತೆ ತುಂಬಾ. ಎದ್ದೇಳಕ್ಕೂ ಆಗಲ್ಲ, ಏನು ಕೆಲಸ ಮಾಡಕ್ಕಾಗಲ್ಲ ಮೇಡಮ್. ಯಾಕೆ ಈ ತರ ಆಗ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಅದೇ ಈ ಥರ ಆಗೋದಕ್ಕೆ ನೋಡಮ್ಮ, ಒಂದು ಕಾರಣ ರಕ್ತಸ್ರಾವ ತುಂಬ ಹೋಗ್ತಾ ಇದ್ರೂ ಈ ಥರ ಸುಸ್ತಾಗೋದಿರುತ್ತೆ. ಅಥವಾ ಸಾಮಾನ್ಯವಾಗಿ ಋತುಚಕ್ರ ಆದಾಗ ಏನಾಗುತ್ತೆ ಅಂದರೆ ಹಾರ್ಮೋನ್ಸೇ ಮೇನ್ ಕಾರಣ ಆಗೋದಕ್ಕೆ. ಸೊ ಹಾರ್ಮೋನ್ಸ್ ಏನಾದ್ರು ಏರ್ಪೇರ್ ಇದ್ರೂ ಈ ಥರ ಆಗುತ್ತೆ. ಅಥವಾ ಇನ್ನೊಂದು ಸತಿ ಏನಾಗುತ್ತೆ, ಗರ್ಭಾಶಯದ ಬಾಯಿ ಆಸ್ ಅಂತ ಹೇಳ್ತೇವೆ, ಅದೇನಾದರೂ ತುಂಬ ನ್ಯಾರೋ ಇತ್ತು ಅಂದರೆ ಆ ಆಸ್ ಮೂಲಕ ಏನು ರಕ್ತಸ್ರಾವ ಹೊರಗೆ ಬರೋದಕ್ಕೆ ತುಂಬ ತೊಂದರೆ ಆಗ್ತಾಯಿದ್ರೆ ಅವಾಗೂ ತುಂಬ ಸುಸ್ತಾಗೋದು ಅಥವಾ ಹೊಟ್ಟೆ ನೋವು ಬರೋದು, ಕೈಕಾಲು ಹರ್ತ ಆಗೋದು ಅದೆಲ್ಲ ಇರುತ್ತೆ. ಇದು ನೀವು ಒಂದು ಹಾರ್ಮೋನ್ಸಿಂದನೂ ಮಾಡ್ಕೋಬೋದು, ಅಥವಾ ಒಂದು ಲೈಫ್ ಸ್ಟೈಲಲ್ಲಿ ಬದಲಾವಣೆ ಮಾಡ್ಕೊಳ್ಳೋದು ಅಥವಾ ಆಹಾರದಿಂದನೂ ನೀವು ಅದನ್ನು ಸರಿಪಡಿಸ್ಕೋಬೋದಮ್ಮ. ಇದು 1-2 ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಡಾಕ್ಟರ್ಸ್ ಹತ್ರ ಹೋಗೋದು ಒಳ್ಳೆಯದು. ಇಲ್ಲ ತುಂಬ ದಿವಸದಿಂದ ಆಗ್ತಾಯಿದೆ ಅಂದರೆ ತಡ ಮಾಡದೆ ಹೋಗಿ ತೋರಿಸ್ಕೊಂಡು ಔಷಧಿ ತೊಗೊಳ್ಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡೋದಕ್ಕೆ. ಶೋಭಾ ಅಂತ ಅಜ್ಜಂಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ ಶೋಭಾ, ಹೇಳಿ. ಮೇಡಮ್, ನನಗೆ ಈಗ 44 ವರ್ಷ. ಡೇಟ್ ಕರೆಕ್ಟಾಗಿ ಹಾಕ್ತೀನಿ, ತಿಂಗಳಿಗಿನ ಒಂದು 3-4 ದಿನ ಮುಂಚೆ ಕರೆಕ್ಟಾಗಿ ಹಾಕ್ತೀನಿ. ಓಕೆ. ಬಟ್ ಡೇಟ್ ಆಗಕ್ಕಿಂತ ಮುಂಚೆ ಬಾಡಿ ಎಲ್ಲ ಹೀಟ್ ಆಗುತ್ತೆ, ಸಿಟ್ ಬರೋದು, ಈ ತರ ಇದಾಗುತ್ತೆ. ಈಗ ಒಂದೂವರೆ ತಿಂಗಳಿಂದ ತುಂಬಾ ಕೂದಲೆಲ್ಲ ಉದುರುದು ನನಗೆ. ಓಕೆ. ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು.
ಅದಕ್ಕೆ ಮೇಡಮ್ ಹತ್ರ ಒಂದು ಸ್ವಲ್ಪ ಕೇಳೋಣ ಅಂತ ಫೋನ್ ಮಾಡಿದೆ. ಸಾಮಾನ್ಯವಾಗಿ ಇದೆಲ್ಲರಿಗೂ ಹೆಣ್ಮಕ್ಳಿಗೆ ಋತುಚಕ್ರ ಪೆರಿಮೆನೋಪಾಸ್ ಅಂತ ಹೇಳ್ತೀವಿ. ಇನ್ನೇನು ಸ್ವಲ್ಪ ದಿವಸಕ್ಕೆ ಋತುಚಕ್ರ ನಿಂತು ಹೋಗೋ ಸಂಭವ ಇದೆ ಅನ್ನುವಾಗ ಇದೆಲ್ಲ ಕಾಣೋ ಲಕ್ಷಣಗಳಮ್ಮ. ಮೂಡ್ ಡಿಸ್ಟರ್ಬೆನ್ಸಸ್ ಅಂತೀವಿ. ಕೆಲವು ಸರಿ ಕೋಪ ಬರುತ್ತೆ, ಕೆಲವು ಸರಿ ಅಳು ಬರುತ್ತೆ, ಯಾರ ಹತ್ರ ಮಾತೇ ಬೇಡ ಅನ್ನೋದು ಆಗೋದು ಒಂದಿರುತ್ತೆ. ಇನ್ನೊಂದು ಸರಿ ಇದು ಕೆಲವು ಸರಿ ಚಳಿ ಆಗೋದು, ಕೆಲವು ಸರಿ ಸೆಕೆ ಆಗೋದು. ಆಮೇಲೆ ಕೆಲವು ಸರಿ ಮುಟ್ಟು ಬಂತು ಅಂದರೆ ಅಯ್ಯೋ ಮುಟ್ಟು ಬಂದುಬಿಡ್ತಲ್ಲ, ಇನ್ನೂ ಒಂದು 3-4 ದಿವಸ ಇದು ಏನಿದು ಅನ್ನೋ, ನಿಂತಾದರೂ ಹೋಗಲ್ವೇ ಅನ್ನೋ ಥರ ಒಂದು ಮನಸ್ಸಿಗೆ ಭಾವನೆ ಬರೋದು. ಇವೆಲ್ಲ ಪೆರಿಪೆನೋಪಾಸಲ್ ಸಿಂಪ್ಟಮ್ಸ್. ಇದೆಲ್ಲ ಹಾರ್ಮೋನ್ ಸೇರ್ಪೇರ್ ಆಗೋದ್ರಿಂದ ಇರುತ್ತೆ. ಸೊ ನಿಮಗೆ ಗೊತ್ತಿದೆ ನಿಮ್ಮ ವಯಸ್ಸಿಗೆ ತಕ್ಕಂಗೆ ಋತುಚಕ್ರ ನಿಲ್ಲೋ ಸಂಭವ ಇದೆ ಅಂತಂದರೆ ಇದನ್ನು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಾರ್ದೆ ಅದನ್ನು ನೀವು ಲೈಫ್ ಸ್ಟೈಲ್ ಅಂದರೆ ನಿತ್ಯ ಜೀವನದಲ್ಲಿ ಅದನ್ನು ಆ್ಯಕ್ಟಿವ್ ಆಗಿ ಇಟ್ಕೊಂಡು ನಿಮ್ಮ ದಿನವಿಡೀ ಆಕ್ಯುಪೈಡ್ ಆಗಿದ್ದರೆ ಇದಕ್ಕೆ ಒಂದು ಸೂಕ್ತ ಪರಿಹಾರಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ ಶಿಲ್ಪಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿಲ್ಪಾ. ನಮಸ್ತೆ ಮೇಡಮ್. ನಮಸ್ತೆ ಶಿಲ್ಪಾ, ಹೇಳಿ. ಮೇಡಮ್ ನಾನು ಡಾಕ್ಟರೇ ಮಾತಾಡ್ತಿದ್ದಾರೆ, ಹೇಳಿಮ್ಮ. ಮೇಡಮ್ ನಾನು ಶಿಲ್ಪಾ ಅಂತ ಬ್ಯಾಂಗ್ಳೂರಿಂದ. ನನಗೆ ಈಗ 43 ವರ್ಷ ಆಯ್ತು ಬಂತು. ಓಕೆ. ಆದ್ರೆ ಈಗ 3 months ಇಂದ ನನ್ನ ಪೀರಿಯಡ್ ಆಗಿಲ್ಲ. ಬಟ್ ಸೆಕೆ ಜಾಸ್ತಿ ಆಗುತ್ತೆ, ಜೋಮ್ ಇಟ್ಕೊಳುತ್ತೆ ಕೈ. ಓಕೆ, ಹಂಗಾಗುತ್ತೆ ಮೇಡಮ್. ಈಗ 2 months ಕಂಪ್ಲೀಟ್ ಆಯ್ತು. ಈ 11 ಬಂದ್ರೆ 3 months ಆಗುತ್ತೆ ಮೇಡಮ್. ಪೀರಿಯಡ್ಸ್ ಆಗಿಲ್ಲ. ಅದೇ ನಿಮಗೂ ಇದು ಮೋಸ್ಟ್ ಪ್ರಾಬ್ಲಿ ಪೆರಿಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಅಂದರೆ ಋತುಚಕ್ರ ನಿಲ್ಲೋ ಸಂಭವ ಇರ್ಬೋದಮ್ಮ. ಆ ಸಮಯದಲ್ಲಿ ಈ ಥರ ಆಗೋ ಸಾಧ್ಯತೆ ಹೆಚ್ಚು. ಸೆಕೆ ಆಗೋದು, ಮತ್ತು ಮೂಡ್ ಡಿಸ್ಟರ್ಬೆನ್ಸಸ್ ಆಗೋದು, ಕಾಲು ಸೋತೋದಂಗೆ ಆಗೋದು, ಇವೆಲ್ಲ ಒಂದು ಸ್ವಲ್ಪ ಏನಾಗುತ್ತೆ, ಋತುಚಕ್ರ ಹತ್ತಿರ ಬರ್ತಾ ಇರೋಂಗೆ ಹಾರ್ಮೋನ್ಸ್ ಏರ್ಪೇರಾದಾಗ ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಹೋದಾಗ ಬೋನ್ಸ್ ವೀಕ್ ಆಗುತ್ತವೆ. ಆ ಬೋನ್ಸು ವೀಕ್, ಮಸಲ್ಸ್ ವೀಕ್ ಆದಾಗ ಈ ಥರ ಲಕ್ಷಣಗಳು ಕಾಣುತ್ತಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ ಶೋಭಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮ್ಯಾಮ್. ನಮಸ್ತೆ ಶೋಭಾ, ಹೇಳಿ. ಮ್ಯಾಮ್ ಇದು ನಾವು ಡಾಕ್ಟರ್ ಹತ್ರ ಮಾತಾಡ್ಬೇಕಾಗಿತ್ತು. ಡಾಕ್ಟರೇ ಮಾತಾಡ್ತಿದ್ದಾರೆ, ಹೇಳಿ ಮಾ. ಹಲೋ. ಹಲೋ, ಹೇಳಿ ಶೋಭಾ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಅದು ನನಗೆ ಪೀರಿಯಡ್ಸ್ ಆಗುತ್ತೆ. ಪೀರಿಯಡ್ಸ್ ಆಗಿ ಇವಾಗ ಆಗಿ 2 days ಆಗಲ್ಲ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಒಂದು 10 days ಬ್ಲೀಡಿಂಗ್ ಹೋಗುತ್ತೆ ಮೇಡಮ್. ಓಕೆ. 10 days ಹೋಗುತ್ತೆ. 10 days ಆದ್ರೂ ಹೆಂಗಿದ್ರೆ ಆಗಕ್ ಮುಂಚೆ ತುಂಬಾ ಪೇನ್ ಇರುತ್ತೆ. ಆಮೇಲೆ ಆದ್ಮೇಲೆ ಹೊಟ್ಟೆ ನೋವು, ಮತ್ತೆ ನಾನು ಒಂದು ಹೆಜ್ಜೆನೂ ಎತ್ತಿಡಕ್ಕಾಗಲ್ಲ ಮೇಡಮ್, ಅಷ್ಟು ಪೇನ್ ಇರುತ್ತೆ. ಎಲ್ಲ ಟೆಸ್ಟ್ ಮಾಡ್ತಿದೀವಿ, ಎಲ್ಲ ನಾರ್ಮಲ್ ಅಂತ ಬರ್ತಾ ಇದೆ. ಓಕೆ. ಹಂಗಾಗಿ ನಾವು ಒಂದ್ಸತಿ ಮಾತಾಡೋಣ ಅಂತೇಳಿ ಮಾಡಿದೀವಿ. ಅದ್ರ ಏನಾದ್ರು ಸೊಲ್ಯೂಷನ್ ಸಿಗುತ್ತಾ ಅಂತ. ಸೊಲ್ಯೂಷನ್ ಖಂಡಿತ ಇರುತ್ತೆ. ಫಸ್ಟು ನಿಮಗೆ 1-2-3 ದಿವಸ ಏನು ಕಾಣಿಸ್ಕೊಳ್ಳುತ್ತೆ, ಸ್ವಲ್ಪನೇ ಕಾಣಿಸ್ಕೊಳ್ಳುತ್ತೆ ಅನ್ನೋದು, ಅದು ಮುಟ್ಟು ಅಂತ ನೀವು ಲೆಕ್ಕ ಇಟ್ಕೊಳ್ಬಾರ್ದು. ನಾವು ಮುಟ್ಟಿಂದು ಮೊದಲನೇ ದಿವಸ ಯಾವತ್ತು ಅಂತ ಅನ್ಕೋತೀವಿ, ಚೆನ್ನಾಗಿ ರಕ್ತಸ್ರಾವ ಆಗಬೇಕು, ಅದು ಫಸ್ಟ್ ಡೇ ಆಗುತ್ತೆ. ಸೊ ಅವತ್ತಿಂದ ನೀವು ಲೆಕ್ಕ ಮಾಡ್ಕೊಳ್ಳಿ, ಆಯಿತಾ. ಅದೊಂದು. ಎರಡನೇದು, ಹೊರಗಡೆ ಆದಾಗ ಅಥವಾ ಮುಟ್ಟಾದಾಗ ತುಂಬಾ ಹೊಟ್ಟೆ ನೋವು ಬರುತ್ತೆ, ತುಂಬ ಸುಸ್ತಾಗುತ್ತೆ ಅನ್ನೋದಕ್ಕೆ ಕಾರಣಗಳು, ಒಂದು ಎಂಡೋಮೆಟ್ರಿಯೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ಒಳಗಡೆ ಗರ್ಭಾಶಯದಲ್ಲಾಗಲಿ, ಅಂಡಾಶಯದಾಗಲಿ ಅಥವಾ ಒಳಗಡೆ ಪೆಲ್ವಿಕ್ ಏರಿಯಾದಲ್ಲಿ ಎಂಡೋಮೆಟ್ರಿಯೋಟಿಕ್ ಲೀಷನ್ಸ್ ಅಂತ ಇರುತ್ತೆ. ಅದರಿಂದ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಅಂತಂದರೆ ಜನರಲ್ ವೀಕ್ನೆಸ್ಸಿಂದನೂ ಬರ್ಬೋದು. ನೀವೇನು ತುಂಬ ಸಣ್ಣಕ್ಕಿದ್ದೀರಾ ಅಥವಾ ನೀವು ನಿತ್ಯವಾಗಿ ಪೌಷ್ಟಿಕ ಆಹಾರ ತೊಗೊಳ್ತಾ ಇದ್ದೀರೋ ಇಲ್ವೋ, ಮತ್ತು ಆ್ಯಕ್ಟಿವ್ ಆಗಿದ್ದೀರೋ ಇಲ್ವೋ, ಇದೆಲ್ಲ ಇದಕ್ಕೆ ತುಂಬ ಸಂಬಂಧಪಟ್ಟಿರುತ್ತಲ್ಲ. ಸೊ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಡಯಟ್ ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ತೋರಿಸ್ಕೋಬೇಕು. ನೀವು ಹೇಳಿದ್ರಿ ಎಲ್ಲ ನಾರ್ಮಲ್ ಇದೆ ಅಂತ, ಬಟ್ ಯಾವ ಟೆಸ್ಟ್ ಮಾಡಿದ್ದೀರೋ ನಮಗೆ ಗೊತ್ತಿಲ್ವಲ್ಲ. ಸೊ ಇದಕ್ಕೆ ಇನ್ನೂ ಕೆಲವೊಂದು ಟೆಸ್ಟ್ಗಳಿರುತ್ತೆ. ಆ ಟೆಸ್ಟ್ಗಳು ಮಾಡಿದಾಗ ಗೊತ್ತಾಗ್ಬೋದು ಕಾರಣ ಏನಿದೆ ನಿಮಗೆ ಹೊಟ್ಟೆ ನೋವಿಗೆ ಅಂತ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ ಮುನಿಯಮ್ಮ ಅಂತ ಮುಳುಬಾಗಿಲಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ ಮುನಿಯಮ್ಮ, ಹೇಳಿ. ಮೇಡಮ್, ನಾವು ಮೆನ್ಸಸ್ ಆಗಿ ಒಂದು 10 ತಿಂಗಳಾಗಿತ್ತು ಮೇಡಮ್. ಮೆನ್ಸಸ್ ಆಗಿ 10 ತಿಂಗಳಾಗಿತ್ತು ಮೇಡಮ್. ಹೇಳಿ. ಮತ್ತೆ 10 ತಿಂಗಳಾದ್ಮೇಲೆ ಮೊನ್ನೆ ಒಂದು ಟೈಮ್ ಆದ್ವಿ ಮೇಡಮ್. ಓಕೆ. ಮತ್ತೆ ಆಗ್ತಾ ಇಲ್ಲ ಮೇಡಮ್ ಕರೆಕ್ಟಾಗಿ. ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್. 10 ತಿಂಗಳು ಮುಟ್ಟ ಆಗಲಿಲ್ಲ, ನೀವು ತೋರಿಸ್ಕೊಳ್ಳಿಲ್ಲ ಎಲ್ಲೂ ಹೋಗಿ? ಅಂದ್ರೆ ನಮ್ಗೆ ಒಂದು 46 ಮೇಡಮ್ ಏಜ್. ಅದು ತೋರಿಸ್ಕೊಂಡ್ರೆ ಅದು ಮೆನ್ಸಸ್ ಹೋಗೋ ಚಾನ್ಸ್ ಎಲ್ಲ ಹಂಗೆ ಅಂತ ಹೇಳ್ತಾರೆ ಮೇಡಮ್. ಅದ್ರಿಂದ ಇರ್ಬೋದು. ಆದರೆ ಈಗ 10 ತಿಂಗಳಾಗಿಲ್ಲ. ಈಗ ಆಗ್ತಾ ಇರೋ ಮೆನ್ಸಸ್ ಹೇಗೆ ಆಗ್ತಾ ಇದೆ? ನಾರ್ಮಲಾಗಿ ಆಗ್ತಾ ಇದೆಯಾ ಇಲ್ಲ?
ನಾರ್ಮಲ್ ಆಗಿ ಆಗಿತ್ತು, ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಹೋಯ್ತು ಮತ್ತೆ ಅದೇ ಮತ್ತೆ ಆಗ್ತಾ ಇಲ್ಲ. ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಈಗ 10 ತಿಂಗಳು ಆಗದೇ ಇದ್ದು ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಇದು ನಾರ್ಮಲ್ವಾ ಅಥವಾ ಅಬ್ನಾರ್ಮಲ್ ಅಂತ ಒಂದು ನೀವು ಖಾತ್ರಿ ಮಾಡ್ಕೋಬೇಕಲ್ವಮ್ಮ. ಸೊ ಅದಕ್ಕೆ ಒಂದು ಸತಿ ಹೋಗಿ ನೀವು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರೆ ನಿರಾಳ ಆಗುತ್ತೆ ಮನಸ್ಸು ನಿಮಗೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಪ್ರೇಮ ಅಂತ ಬೊಮ್ಮಸಂದ್ರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೇಮ. ಹಲೋ. ಹಾಂ ಪ್ರೇಮ ಹೇಳಿ. ನಮಸ್ಕಾರ. ಮೇಡಮ್ ನಮಸ್ಕಾರ. ಹೇಳಿ ಪ್ರೇಮ ಅಂತ. ಮೇಡಮ್ ಇದು ನೀವು ಈ ಮುಟ್ಟಿನ ಸಮಸ್ಯೆ ಮಾತ್ರ ಹೇಳ್ತೀರಾ, ಮತ್ತೆ ಬೇರೆ ಡೆಲಿವರಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ಏನಾದ್ರು ಇದು ಮಾಡ್ತೀರಾ? ಮಾಡ್ಬೋದಮ್ಮ. ಅದು ಏನು ಪ್ರಾಬ್ಲಮ್ ಆಗಿದೆ ಏನಾಗಿದೆ ಬಂದು ತೋರಿಸ್ಕೊಂಡ್ರೆ ಅದಕ್ಕೆ ನಾವು ಪರಿಹಾರ ಹೇಳ್ಬೋದು. ಮೇಡಮ್ ಡೆಲಿವರಿ ಆದಾಗ ಸ್ವಲ್ಪ ಫುಲ್ ಓಪನ್ ಆಗಿಬಿಟ್ಟಿದೆ ನನಗೆ. ಹಾಂ. ಅದು ನಾವು ಎಡಕ್ಕೆ ಹೋಗೋ ಜಾಗವರೆಗೂ ಫುಲ್ಲು ಹೋಗ್ಬಿಟ್ಟಿದೆ, ಅದು ರೆಡಿ ಮಾಡೋಕೆ ಆಗುತ್ತಾ? ಆಗುತ್ತಮ್ಮ. ಅದಕ್ಕೆ ವೆಜಾನಲ್ ರಿಪೇರ್ ಅಂತೀವಿ. ಅದನ್ನ ಹೊಲಿಗೆ ಹಾಕಿ ರಿಪೇರಿ ಮಾಡಿ ಕೊಡೋ ಸಾಧ್ಯತೆ ಇರುತ್ತೆ. ಮುಂಚೆ ಥರನೇ ನಿಮಗೆ ಚೆನ್ನಾಗಿರ್ಬೋದು ಗಂಡ ಹೆಂಡತಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ರೂಪಾ ಅಂತ ಕುಶಾಲನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಾ. ನಮಸ್ತೆ ಮೇಡಮ್. ನಮಸ್ತೆ ರೂಪಾ, ಹೇಳಿ. ಮೇಡಮ್ ನನಗೆ ಪೀರಿಯಡ್ ಆದಾಗ ತುಂಬ ಹೊಟ್ಟೆ ಕೆಳಗಡೆ ಇಡ್ದಂಗೆ ಆಗುತ್ತೆ ಮೇಡಮ್. ಓಕೆ. 4 ದಿನ ತನಕನೂ ಬಿಡಲ್ಲ. ಮತ್ತೆ ಒಂದು ಮಾತ್ರೆ ಇದೆ, ಆ ಮಾತ್ರೆ ತಗೊಂಡ್ರೆ ಮಾತ್ರ ನನಗೆ ಕಡಿಮೆ ಆಗೋದು. ಓಕೆ. ಅದು ಡಾಕ್ಟರ್ ಹತ್ರ ತೋರಿಸಿದ್ದೀವಿ, ಅದೇನೋ ಡೇಂಜರ್ ಇಲ್ಲ ಅಂತಾರೆ, ತಗೋಬೋದಾ ಏನು ಅಂತ ಕೇಳೋದು. ನೋಡಿಮ್ಮ, ನೋವು ಯಾರ ಕೈಲೂ ತಡ್ಕೊಳಕ್ಕಾಗಲ್ಲ. ನೋವಿಗೆ ಮಾತ್ರೆ ತೊಗೊಳ್ಳೇಬೇಕಾಗತ್ತೆ. ಬಟ್ ಅದಕ್ಕೆ ಹೆಚ್ಚಾಗಿ ನೀವೇನಂದರೆ ಆ ನೋವು ಬರೋದಕ್ಕೆ ಕಾರಣ ಏನಿದೆ ಅಂತ ತಿಳ್ಕೊಬೇಕಾಗತ್ತೆ. ನೋವು ಬರೋದಕ್ಕೆ ಕಾರಣ ಸುಮಾರಿದೆ, ಅರ್ಥ ಆಯ್ತಲ್ಲ. ಸೊ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡಾಗ ನಾನು ಸ್ವಲ್ಪ ಮುಂಚೆನೇ ಹೇಳ್ದಂಗೆ ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಅಥವಾ ಅಡಿಷನ್ಸ್ ಇರ್ಬೋದು, ಅಥವಾ ಒಳಗಡೆ ಇನ್ಫೆಕ್ಷನ್ ಇರ್ಬೋದು. ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ ಒಂದು ಕಂಡೀಷನು. ಅದರಿಂದನೂ ಈ ಥರ ಹೊರಗಡೆ ಆದಾಗ ಅಷ್ಟೇ ಹೊಟ್ಟೆ ನೋವು ಬರುತ್ತೆ, ಬೇರೆ ಟೈಮಲ್ಲಿ ಬರಲ್ಲ. ಸೊ ಇದನ್ನೆಲ್ಲ ನೀವು ಸರಿಯಾಗಿ ಡೀಟೇಲಾಗಿ ಚೆಕಪ್ ಮಾಡಿದರೆ ಗೊತ್ತಾಗುತ್ತಮ್ಮ. ಥ್ಯಾಂಕ್ ಯು ಮಾ. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಡಾಕ್ಟರ್ ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರ ಹೆಲ್ತ್ ಸೆಂಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ. ಬ್ರೇಕ್ ಆದಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಯಶೋಧ ಅಂತ ಹರಿಹರದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಯಶೋಧ. ನಮಸ್ತೆ ಮೇಡಮ್. ನಮಸ್ತೆ ಯಶೋಧ, ಹೇಳಿ. ನನಗೆ ತಿಂಗಳ ಇದನ್ನ ಆಗ್ತೈತಲ್ರಿ, ಭಾಳ ಹೊಟ್ಟೆ ಮುಡಿಸ್ಬಿಡ್ತೈತ್ರಿ. ಹಾಂ. ವಯಸ್ಸು ಎಷ್ಟಮ್ಮ ನಿಮಗೆ? 31. ಓಕೆ. ಭಾಳ ಇದಾಗ್ತೈತ್ರಿ. ಒಟ್ಟ ಕಮ್ಮಿನ ಆಗಿಲ್ರಿ, ತೋರ್ಸ್ಕೊಂಡನೇ ಎಲ್ಲ ಹತ್ರನೂ ಚೆನ್ನಾಗೈತಿ ಅಂತ ಹೇಳ್ತಾರ. ಹಾಂ. ಕಮ್ಮಿ ಆಗೇ ಇಲ್ರಿ. ತಿಂಗಳ ಒಟ್ಟ ವಾಂತಿ ಇದು ಬೇದಿ ಭಾಳ ಆಗ್ತೈತ್ರಿ. ಅದೇ ಇದಕ್ಕೆಲ್ಲ ನೋಡಮ್ಮ, ಮತ್ತೆ ಕಾರಣನೇ ತಿಳ್ಕೊಬೇಕಾಗತ್ತೆ. ಎಲ್ಲ ಕಡೆ ತೋರಿಸಿದ್ರೆ ಟೆಸ್ಟ್ಗಳು ಏನೇನು ಮಾಡ್ತಾರೆ ಸಾಮಾನ್ಯವಾಗಿ? ಏನು ಟೆಸ್ಟ್ ಮಾಡಿದ್ದಾರೆ ನಿಮ್ಗೆ ಹೇಳಿ? ಬ್ಲಡ್ ಯೂರಿನ್ ಎಲ್ಲ ಚೆಕ್ ಮಾಡ್ಯಾರ್ರಿ. ಬ್ಲಡ್ ಯೂರಿನ್ ಆಯಿತು. ಸ್ಕ್ಯಾನ್ ಮಾಡಿದ್ರಾ? ಒಳಗಡೆ ತಪಾಸಣೆ ಮಾಡಿದ್ರಾ? ದುರ್ಬೀನ್ ಟೆಸ್ಟ್ ಮಾಡಿದ್ರಾ? ಅವನ್ನೂ ಮಾಡ್ಯಾರ್ರಿ, ಆದ್ರೆ ಕಮ್ಮಿ ಆಗಿಲ್ರಿ ಮೇಡಮ್ ರೀ. ಎಲ್ಲ ನಾರ್ಮಲ್ ಅಂತ ಕೊಟ್ಟಾರಾ? ಹ್ಞೂ, ಎಲ್ಲ ನಾರ್ಮಲ್ ಐತಿ ಅಂತ ಕೊಟ್ಟಾರ್ರಿ, ಆದ್ರೆ ನನಗೆ ಕಮ್ಮಿ ಆಗಿಲ್ಲ, ಒಟ್ಟ ಕಮ್ಮಿ ಆಗಿಲ್ಲ ನೋಡ್ರಿ. 2 ಬ್ಲೀಡಿಂಗ್ ಎಷ್ಟು ದಿವಸ ಆಗುತ್ತಮ್ಮ ನಿಮಗೆ? ಈಗ 3 ದಿನ ಆಗ್ತಿತ್ರಿ, ಈಗ 1 ದಿನ ಆಗ್ತೈತಿ. ಹಾಂ, ನೋಡಿ 3 ಆಗೋದು 1 ದಿನ ಆಗ್ತಾಯಿದೆ ಅಂದರೆ ಎಲ್ಲ ನಾರ್ಮಲ್ ಇದೆ ಅಂತ ಹೇಳೋಕ್ಕಾಗಲ್ಲಮ್ಮ. ಇನ್ನು ಸ್ವಲ್ಪ ಡೀಟೇಲಾಗಿ ಚೆಕ್ ಮಾಡಬೇಕಾಗತ್ತೆ. ಚೆಕ್ ಮಾಡಿದರೆ ಅದಕ್ಕೆ ಏನು ಅಂತ ಹೇಳ್ಬೋದು. ಯಾಕಂದರೆ ಏನೂ ಕಾರಣ ಇಲ್ಲದ್ರೆ ಹೊಟ್ಟೆ ನೋವು ಬರೋದಕ್ಕೆ ಅಥವಾ ತುಂಬ ಸುಸ್ತಾದಕ್ಕೆ ಅದು ಸಾಮಾನ್ಯವಾದದ್ದಲ್ಲ. ಎಲ್ಲ ಹೆಣ್ಮಕ್ಳಿಗೂ ರುಚಿಕರ ಆಗುತ್ತೆ, ಎಲ್ಲರಿಗೂ ಈ ಥರ ಆಗೋದಿಲ್ಲ. ಆದರೆ ಕೆಲವ್ರಿಗೆ ಅಷ್ಟೇ ಆಗುತ್ತೆ. ಸೊ ಕೆಲವ್ರಿಗೆ ಅಷ್ಟೇ ಆಗುತ್ತೆ ಅಂದರೆ ಅಲ್ಲೇನೋ ಕಾರಣ ಇರಲೇಬೇಕಲ್ವಾ, ಕಾರಣ ಹುಡುಕಬೇಕಾಗತ್ತಮ್ಮ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಮ್ಯಾಮ್ ಯಶೋಧ ಅಂತ ಗಂಗಾವತಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ. ನನ್ನ ಮೊಮ್ಮಗಳ್ರಿ 18 ವರ್ಷ. ಹಾಂ. ಅವಳಿಗೆ ಬ್ಲೀಡಿಂಗ್ ಆಗ ಸತಿಯಿಂದ ಸ್ಟಾಪನೇ ಆಗಂಗಿಲ್ರಿ. ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಮತ್ತೆ ಟ್ಯಾಬ್ಲೆಟ್ ಕೊಡಿಸಿ ಸ್ಟಾಪ್ ಮಾಡಿಸ್ಬೇಕ್ರಿ. ಓಕೆ. ಮತ್ತೆ ಒಂದೊಂದ್ಸರಿ 1 ವಾರಕ್ಕೆ ವಾಪಸ್ ಬಂದ್ಬಿಡ್ತೈತಿ. ಒಂದೊಂದ್ಸರಿ 1-2-3 ತಿಂಗಳಾದ್ರೂ ಬರೋದಿಲ್ಲ. ಆಕಿ ಮ್ಯಾಚಲ್ಡ್ ಆಗಿ 1-3-4 ವರ್ಷ ಆಯ್ತ್ರಿ. ಮತ್ತೆ ಆಕಿಗೆ ಫಿಕ್ಸ್ ಬರ್ತಿತ್ತು, ಅದು ಟ್ಯಾಬ್ಲೆಟ್ ತಗೊಂತಾಳ. ಹಾಂ. ಅದಕ್ಕೆ ಅದು ಏನ್ರಿ ಮೇಡಮ್, ನಮ್ಗೆ ಎಲ್ಲಿ ತೋರಿಸ್ಬೇಕು ಏನು ಗೊತ್ತಾಗಬಾರ್ದು. ಅದೇ ನೋಡಿಮ್ಮ, ನೀವು ಇದರಲ್ಲಿ ನಾನು ನಿಮಗೆ 2 ಕಾರಣ ಹೇಳ್ಬೋದು ಈ ಥರ ಮುಟ್ಟದ್ದು ತೊಂದರೆ ಆಗ್ತಾ ಇರೋದಕ್ಕೆ. ಒಂದು, ಅವಳಿಗೆ PCOD ಇರ್ಬೋದು.
ಇನ್ನೊಂದು ಅವಳಿಗೆ ಫಿಟ್ಸ್ಗೆ ಮಾತ್ರೆ ತಗೋತಾ ಇದ್ದೀರಿ ಅಂತ ಹೇಳಿದ್ದೀರಲ್ಲ, ಆ ಮಾತ್ರೆ ತಗೊಳ್ಳೋದ್ರಿಂದ ಒಂದು ಸ್ವಲ್ಪ ಇರ್ರೆಗ್ಯುಲಾರಿಟಿ ಪೀರಿಯಡ್ಸ್ ಬರುತ್ತೆ. ಸೊ ಅವಳಿಗೆ ಆರೋಗ್ಯ ಇರೋದು ಮುಖ್ಯ ಆಗುತ್ತೆ. ಸೊ ಫಿಟ್ಸ್ದೆ ಫಸ್ಟ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲೆ ಋತುಚಕ್ರದ ಬಗ್ಗೆ ನೀವು ತಪಾಸಣೆ ಮಾಡಿಸ್ಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ರೇಖಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ ರೇಖಾ, ಹೇಳಿ. ನಮ್ಮ ಮಗಳದು ಬಗ್ಗೆ ಕೇಳಬೇಕಾಯ್ತು ಒಂಚೂರು. ಹೇಳಿ. ನಮ್ಮ ಮಗಳಿಗೆ ಈಗ 24 ವರ್ಷ. ಅವಳು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಡೇಟ್ ಆಗ್ತಾಳೆ ಮೇಡಮ್. ಓಕೆ. ಅವಳು ಸರಿಯಾಗಿ ಆಗ್ತಾಳೆ, ಒಟ್ಟು ಜಾಸ್ತಿ ಆಗ್ಬಿಡುತ್ತೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ. ಈಗ 2 ತಿಂಗಳಾಯ್ತು, ಆಗೇ ಇಲ್ಲ. ಅದೇ ಯೂಶಲಿ ಈ ಥರ ಆಗೋದು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಇರುತ್ತೆ. ಅದು ಹಾರ್ಮೋನ್ಸಿಂದ ಏರ್ಪೇರ್ ಆಗಿ ಆಗುತ್ತಮ್ಮ. ಸೊ ಇದು ಹೇಗೆ ಅಂತಂದರೆ ಅದು ಸ್ವಲ್ಪ ಪಾಲಿಸಿಸ್ಟಿಕ್ ಓವರೀಸ್ಗೆ ಡಯಟ್ ತುಂಬ ಮುಖ್ಯ ಇರುತ್ತೆ. ಔಷಧಿಗಳು ಕೊಡ್ತೇವೆ, ಬಟ್ ಇದು ಹಾರ್ಮೋನ್ ಔಷಧಿ ಇರೋದ್ರಿಂದ ಜಾಸ್ತಿ ತೊಗೊಳ್ಬಾರ್ದು. ಲೈಫ್ ಸ್ಟೈಲಲ್ಲಿ ಎಕ್ಸಸೈಸ್ ಮಾಡಿ ಆಹಾರದಲ್ಲೆಲ್ಲ ನಾವು ಸ್ವಲ್ಪ ಪರಿಹಾರ ಕಂಡು ಹಿಡ್ಕೋಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಮ್ಯಾಮ್, ಈ ರೀತಿ ಏನಾದ್ರು ಇರೆಗ್ಯುಲರ್ ಪೀರಿಯಡ್ಸ್ಗಳಾಗ್ತಾ ಇದ್ರೆ, ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದ್ದರೆ ಫರ್ಟಿಲಿಟಿ ಸಮಸ್ಯೆ ಏನಾದರೂ ಆಗುತ್ತಾ ಹೆಣ್ಮಕ್ಳಿಗೆ? ಇರ್ರೆಗ್ಯುಲರ್ ಸೈಕಲ್ ಆದವ್ರಿಗೆ ಎಲ್ಲರಿಗೂ ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ ಅಥವಾ ಬಂಜೆತನ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಈ ಪಾಲಿಸಿಸ್ಟಿಕ್ ಓವರೀಸ್ ಇರೋರಿಗೆ ನಾವು ನೋಡಿರ್ತೀವಿ, ಬಂದು ತೋರಿಸ್ಕೋತಾರೆ, ಮಗು ಬೇಕು ಅಂತ ಔಷಧಿ ಕೊಟ್ಟಿರ್ತೀವಿ, ಆಮೇಲೆ ಒಂದು 2 ತಿಂಗಳು ಬರೋದೇ ಇಲ್ಲ. ಆಮೇಲೆ ಒಂದು 3-4 ತಿಂಗಳಾದಮೇಲೆ ಬರ್ತಾರೆ, ಮೇಡಮ್ ನನಗೆ 3 ತಿಂಗಳಿಂದ ಪೀರಿಯಡೇ ಆಗಿಲ್ಲ ಅಂತ. ನಾವು ಟೆಸ್ಟ್ ಮಾಡಿ ನೋಡುವಾಗ, ಸ್ಕ್ಯಾನ್ ಎಲ್ಲ ಮಾಡಿ ನೋಡುವಾಗ ಅದು 3 ತಿಂಗಳು ಮಗು ಇರೋಲ್ಲ, ಅಲ್ಲಿ 1 ತಿಂಗಳು ಮಗು ಇರುತ್ತಲ್ಲಿ. ಸೊ ಈ ಥರ ಇರೆಗ್ಯುಲಾರಿಟೀಸ್ ಇದ್ದರೆ ಬಂಜೆತನ ಖಂಡಿತ ಅನ್ನೋದು ಅಭಿಪ್ರಾಯ ತಪ್ಪು, ಆದರೆ ಸಾಧ್ಯತೆ ಖಂಡಿತ ಇದೆ. ಮಾತನಾಡ್ತೀನಿ. ಲೀಲಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ ಲೀಲಾ, ಹೇಳಿ. ಮೇಡಮ್, ಇದು ಡೇಟ್ ಒಂದು 6 ಮಂತಿಂದನ ಸರಿಯಾಗಿ ಆಗ್ತಿಲ್ಲ ಮೇಡಮ್. ಆದಂಗೆ ಆಗುತ್ತೆ, 1-2 ದಿನ ಆಗುತ್ತೆ, ಮತ್ತೆ ಆಮೇಲೆ 1 ವಾರ ನಿಂತೋಗಿ ಮತ್ತೆ ಆಗುತ್ತೆ ಮೇಡಮ್. ಓಕೆ. ನೀವು ಬೇರೆ ಏನಾದರೂ ಔಷಧಿಗಳು ತೊಗೊಳ್ತಾ ಇದ್ದೀರಾ? ಮೇಡಮ್, ಕಾಲ್ ಆಪರೇಷನ್ ಆಗ್ಬಿಟ್ಟು ಅದನ್ನ ಸ್ವಲ್ಪ ಟ್ರೀಟ್ಮೆಂಟ್ ತಗೊತಾ ಇದೆ ಮೇಡಮ್. ಟ್ಯಾಬ್ಲೆಟ್ ಎಲ್ಲ ಇವಾಗ ಕಡಿಮೆ ಮಾಡಿದ್ದೀನಿ ಮೇಡಮ್. ಏನು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀರಾ? ಅದು ಪೇನ್ ಟ್ಯಾಬ್ಲೆಟ್ ತಗೊಂತಾ ಇದೆ. ಮತ್ತೆ ಪೇನ್ ಟ್ಯಾಬ್ಲೆಟ್ ಅಷ್ಟೇ ತಾನೇ? ಮೇಡಮ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂತಾ ಇದೆ ಮೇಡಮ್. ಅದು ತೊಂದರೆ ಇಲ್ಲ, ತೊಗೋಬೋದು. ಬಟ್ ಮತ್ತದೇನೆ ಇದು ಮುಂಚೆ ಎಲ್ಲ ಸರಿಯಾಗಿ ಆಗ್ತಾ ಇತ್ತು ನಿಮಗೆ ಪೀರಿಯಡ್ಸು? ಹೌದು ಮೇಡಮ್, ಕರೆಕ್ಟಾಗಿ ಆಗ್ತಾ. ಈಗ ಒಂದು 6 ತಿಂಗಳಿಂದ ಈ ಥರ ತೊಂದರೆ ಆಗ್ತಾ ಇದೆ? ಹೌದು ಮೇಡಮ್, ಹೌದು. ಓಕೆ. ಅದೇ ಒಂದು ಸರಿ ಹೇಳೋಕ್ಕಾಗಲ್ಲ ಯಾಕೆ ಹೀಗೆ ಆಗ್ತಾ ಇದೆ ಅಂತ. ಒಂದು ಹಾರ್ಮೋನ್ಸ್ ಮೇನ್ ಪ್ರಾಬ್ಲಮ್ ಹಾರ್ಮೋನ್ಸ್ ಅಮ್ಮ. ಒಂದು ಹಾರ್ಮೋನ್ ಇರ್ಬೋದು ಅಥವಾ ಸ್ಟ್ರೆಸ್ ಸಹ ಇರ್ಬೋದು. ಮಾನಸಿಕ ಒತ್ತಡದಿಂದ ಒಂದೊಂದು ಸರ್ತಿ ಪೀರಿಯಡ್ ಡಿಲೇ ಆಗಿಬಿಡುತ್ತೆ. ಅಥವಾ ನೀವು ತುಂಬ ಊಟನೂ ಸರಿಯಾಗಿ ಮಾಡದೇ ಇದ್ದರೆ, ದೇಹಕ್ಕೆ ಆಹಾರ ಸರಿಯಾಗಿ ಪೌಷ್ಟಿಕಾಂಶನ ಸಿಗದೇ ಇದ್ದಾಗೂ ಅದು ಈ ಥರ ಏರ್ಪೇರ್ ಆಗೋ ಸಾಧ್ಯತೆ ಇರುತ್ತೆ. ಮೇನ್ಲಿ ಹಾರ್ಮೋನ್ಸೇ ಇರ್ಬೋದು. ಆ ಹಾರ್ಮೋನ್ಸ್ನ ಒಂದು ಸರಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಅದಕ್ಕೆ ಮೆಡಿಸಿನ್ ಏನು ತೊಗೋಬೇಕೋ ತೊಗೋಬಾರ್ದು, ಅಥವಾ ಇದನ್ನು ಹೀಗೆ ಬಿಟ್ಬಿಟ್ರೆ ಆಗುತ್ತಾ ಅನ್ನೋದು ಹೇಳೋದಕ್ಕೆ ಸಾಧ್ಯ ಇದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಭೂಮಿಕಾ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭೂಮಿಕಾ. ನಮಸ್ತೆ ಮೇಡಮ್. ನಮಸ್ತೆ ಭೂಮಿಕಾ, ಹೇಳಿ. ಮೇಡಮ್, ನನಗೆ ತಿಂಗಳಾದ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ ಮೇಡಮ್. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದೇ ಹೊಟ್ಟೆನೂ ಹೊರಗಡೆ ಆದಾಗ ಬರೋದಕ್ಕೆ ಹಲವಾರು ಕಾರಣಗಳಿದೆಯಮ್ಮ. ಸೊ ಅದನ್ನು ಸ್ವಲ್ಪ ಡೀಟೇಲಾಗಿ ತೋರಿಸ್ಕೊಂಡಾಗ ಅದಕ್ಕೆ ಪರಿಹಾರ ಸಿಗುತ್ತೆ. ಇನ್ನು ಕೆಲವ್ರಿಗೆ ಎಲ್ಲ ನಾರ್ಮಲ್ ಇರುತ್ತೆ, ಆದರೂ ಹೊಟ್ಟೆನೋ ಹೊರಗಡೆ ಆದಾಗ ಮಾತ್ರ ಹೊಟ್ಟೆನೋ ಬರುತ್ತೆ ಅಂದಾಗ ಅದಕ್ಕೂ ಟ್ಯಾಬ್ಲೆಟ್ಸ್ ಇದೆ. ಆ ಟ್ಯಾಬ್ಲೆಟ್ಸ್ ಜಾಸ್ತಿ ತೊಗೊಂಡ್ರೆ ತೊಂದರೆ ಆಗುತ್ತೆ ಅಂತ ಏನು ಅಂದ್ಕೋಬೇಡಿ. 3 ದಿವಸ, ಕೆಲವ್ರಿಗೆ 3 ದಿವಸ ಇರುತ್ತೆ, ಕೆಲವರಿಗೆ 1 ದಿವಸ ಮಾತ್ರ ಇರುತ್ತೆ ಹೊಟ್ಟೆ ನೋವು. ಸೊ ಹೊಟ್ಟೆ ನೋವು ಬಂದಾಗ ಟ್ಯಾಬ್ಲೆಟ್ಸ್ ತೊಗೋಬೋದು, ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಹೌದಾ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಎಲ್ಲೆಲ್ಲಿದೆ ಅಂತ ನೋಡೋದಾದರೆ ಬೆಂಗಳೂರಿನ ಶೇಷಾದ್ರಿಪುರಂ ಹಾಗೂ ಜಯನಗರಲ್ಲಿದೆ. ಶೇಷಾದ್ರಿಪುರಂ ಅಡ್ರೆಸ್ ಈ ರೀತಿಯಾಗಿದೆ: ನಂಬರ್ 7 ಇ ಪಾರ್ಕ್ ರೋಡ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು. ಹಾಗೂ ಮತ್ತೊಂದು ಬ್ರಾಂಚ್ 1st floor 14th ಕ್ರಾಸ್ ರೋಡ್, ಜಯನಗರ್ 3rd block, ನಿಯರ್ ಡೆಕತ್ಲಾನ್ ಶಾಪ್, ಜಯನಗರ್, ಬೆಂಗಳೂರು. ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ: 08065133333.